ಪ್ರವೃತ್ತಿ ಸಹಿಸಿಕೊಳ್ಳೋದಿಲ್ಲ. ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. 27ನೇ ತಾರೀಕೊಳಗಡೆ ಬೆಂಗಳೂರಿನ ಎಲ್ಲ ರಸ್ತೆಗಳಲ್ಲಿ ಗಲ್ಲಿಗಳಲ್ಲಿ ವ್ಯಾಪಾರ ಮಾಡ್ತಿರುವಂತವರಿಗೆ ಬೇರೆ ಎಚ್ಚರಿಕೆ. 27ನೇ ತಾರೀಕೊಳಗಡೆ ನಿಮ್ಮ ಅಂಗಡಿ ಮುಂಗಟ್ಟುಗಳ ನಾಮಫಲಕ 65% ಕನ್ನಡ ಇಲ್ಲ ಅಂದ್ರೆ ಶಿವಾಜಿನಗರ ಆದ್ರೂ ಅಷ್ಟೇ, ಗಾಂಧಿ ರೋಡ್ ಆದ್ರೂ ಅಷ್ಟೇ, ಗೌರ್ಮೆಂಟ್ ಆದ್ರೂ ಅಷ್ಟೇ, ಜಯನಗರ ಆದ್ರೂ ಅಷ್ಟೇ ಎಲ್ಲ ಕಡೆ ನಾಮಫಲಕಗಳನ್ನ ಇಟ್ಟು ರಸ್ತೆಗೆ ಸಿಗುವಂತ ಕೆಲಸವನ್ನ ಕರ್ನಾಟಕ ರಕ್ಷಣೆ ಮಾಡ್ತೀವಿ. ಈಗಾಗಲೇ ನಾರಾಯಣಗೌಡರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ನಾಡಿನ ಭಾಷೆಗೆ ನೀವು ಗೌರವ ಕೊಡೋದಾದ್ರೆ ನಿಮ್ಮ ಅಂಗಡಿ ನಾಮಫಲಕಗಳು 65% ಇರಲೇಬೇಕು. ಅದರಲ್ಲಿ ರಾಜಿ ಇಲ್ಲ. 65% ಕನ್ನಡದ ಬೋರ್ಡ್ ಹಾಕ್ರೆ ಬದುಕನ್ನ ಕಟ್ಕೊಂಡಿದ್ದೀರ. ಇಲ್ಲಿ ಬಂದು ನಾವು ಹೋಗಿ ತಮಿಳುನಾಡು ಕೇಳಕ್ಕಾಗತ್ತ, ತಮಿಳುನಾಡು ಕೇಳಕ್ಕಾಗ್ತಿದ್ರಿ, ಗುಜರಾತಲ್ಲಿ ಕೇಳಕ್ಕಾಗ್ತಿದ್ರಿ, ರಾಜಸ್ಥಾನದಲ್ಲಿ ಕೇಳಕ್ಕಾಗುತ್ತ ಕನ್ನಡಾಕ್ರಿ ಅಂತ. ಈಗ ಕರ್ನಾಟಕ ಸ್ವಾಮಿ ಇಲ್ಲಿ 65% ಕನ್ನಡ ಹಾಕ್ರಿ. ನಿಮಗೆ ಹೆಂಗ್ ಲೈಸೆನ್ಸ್ ಕೊಟ್ಟರು ಗೊತ್ತಿಲ್ಲ. ನಮ್ಮ ಕಮಿಷನರ್ ಬಿಬಿಎಂಪಿ ಕಮಿಷನರ್ಗೆ ಎಚ್ಚರಿಕೆ ನೀಡಿದ್ದೀವಿ. ಯಾರು ಕನ್ನಡವನ್ನ ಬಳಸಲ್ಲ ಅಂತ ಅಂಗಡಿ ಲೈಸೆನ್ಸ್ ರದ್ದು ಮಾಡಿ ಎನ್ನುವಂತ ಎಚ್ಚರಿಕೆಯನ್ನ ನಾರಾಯಣಗೌಡರು ನೀಡಿದ್ದಾರೆ. ಹಾಗಾಗಿ 27ರ ಗಡುವು 27ಕ್ಕೆ ಕೆಂಪೇಗೌಡನ ಸುಂದರ ನಗರ ಬೆಂಗಳೂರು ಕನ್ನಡೀಕರಣ ಆಗುತ್ತೆ ಎನ್ನುವ ಎಚ್ಚರಿಕೆಯನ್ನ ರಕ್ಷಣಾ ಇಲಾಖೆ ನೀಡಿದೆ. ಹಾಗಾಗಿ ಇಲ್ಲಿ ಬದುಕಿರುವಂತ ಎಲ್ಲರೂ ಕೂಡ ಕನ್ನಡಿಗರಾಗಿ ಗ್ರಾಮೀಣ ರಸ್ತೆಯಲ್ಲಿ ಇರುವಂತ ಎಲ್ಲ ಉದ್ಯಮಿಗಳಿಗೆ, ವ್ಯಾಪಾರಸ್ಥರಿಗೆ ಕರ್ನಾಟಕ ರಕ್ಷಣೆ ಎಚ್ಚರಿಕೆ ಕೊಡ್ತಾ ಇದೆ. ನಿಮ್ಮ ಅಂಗಡಿ ನಾಮಫಲಕ 65% ಹಾಕಲೇಬೇಕು. ಇಲ್ಲಾಂದ್ರೆ ನಿಮ್ಮ ಅಂಗಡಿ ಲೈಸೆನ್ಸ್ ರದ್ದು ಮಾಡಿಸ್ತೀವಿ. ನಿಮ್ಮ ಅಂಗಡಿ ನಾಮಫಲಕಗಳನ್ನ 25ನೇ ತಾರೀಕು ಬಸ್ಸಿ ಬರುತ್ತೀವಿ, ಕಿತ್ತು ಆಚರಿಸುತ್ತೀವಿ. ಈ ಕೆಲಸ ಆಗಬಾರ್ದು ಅನ್ನಂಗಿದ್ರೆ ನಿಮ್ಮ ಅಂಗಡಿ ನಾಮಫಲಕ 65% ಕನ್ನಡ ಆಗಬೇಕು. ಎಲ್ಲ ದಾನಿ ರೋಡಿನ ಸಮಸ್ತ ವ್ಯಾಪಾರಸ್ಥರಿಗೆ ನಿಮಗೆಲ್ರಿಗೂ ಹೇಳ್ತಾ ಇದ್ದೀವಿ, ನಿಮ್ಮ ರಸ್ತೆಯಲ್ಲಿ ಏನು ವ್ಯಾಪಾರ ಮಾಡ್ತಿದ್ದೀರಾ, ನೀವು ಯಾವುದೇ ಧರ್ಮದ ಜನಾಗಿ, ಯಾವುದೇ ಭಾಷೆಯ ಜನಾಗಿ ಕನ್ನಡಿಗರಾಗಿ ಬದುಕಿ, ಕನ್ನಡದ ಬೋರ್ಡ್ಗಳನ್ನು ಹಾಕಿ 65% ಕನ್ನಡ ಹಾಕಬೇಕು ಅಂತ ಈ ರಾಜ್ಯದ ಕಾನೂನಿಗೆ ಗೌರವ ಕೊಡಲೇಬೇಕು. ಕೊಡಲಿಲ್ಲ ಅಂದ್ರೆ ಅದಕ್ಕೆ ಉತ್ತರವನ್ನ ಕರ್ನಾಟಕ ರಕ್ಷಣೆ 27ನೇ ತಾರೀಕು ಕೊಡ್ತೀವಿ ಅಂತ ನಾಮಫಲಕಗಳನ್ನ ಕಿತ್ತು ರಸ್ತೆಗೆ ಸಿಗುವುದರ ಮುಖಾಂತರ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗ್ತಾ ಇದೆ. ದಯಮಾಡಿ ನಿಮ್ಮ ವ್ಯಾಪಾರ ಕನ್ನಡಮಯವಾಗಿರಲಿ, ನಿಮ್ಮ ವ್ಯವಹಾರ ಕನ್ನಡಮಯವಾಗಿರಲಿ. ಸರ್ಕಾರದ ರೂಲ್ಸ್ ಗಳನ್ನ ನೀವು ಇಲ್ಲಿ ವ್ಯಾಪಾರ ಮಾಡೋರು ಎಲ್ಲರೂ ಕೂಡ ನಿಭಾಯಿಸಲೇಬೇಕು, ತಗೊಳ್ಳೇಬೇಕು. ಈ ರಾಷ್ಟ್ರ ಸರ್ಕಾರ ಆದೇಶವನ್ನ ನೀವೆಲ್ಲ ಪಾಲಿಸಲೇಬೇಕು. 65% ಕನ್ನಡಿಗರಾಗಿ 65% ಕನ್ನಡ ನಾಮಫಲಕಗಳನ್ನು ಬಳಸಿಕೊಂಡು ಇಲ್ಲಿ ಬದುಕಬೇಕು. ಹಾಗಾಗಿ ಇಲ್ಲಿ ಉದ್ಯಮ ಮಾಡುವಂತ ಎಲ್ಲರಿಗೂ ಎಚ್ಚರಿಕೆ ಕೊಡ್ತಿದ್ದೀವಿ. ಕನ್ನಡವನ್ನ ಬಳಸಿ. ಇದು ಕರ್ನಾಟಕ ತೋರ್ತಪ್ಪನ ಚಿತ್ರ ಅಲ್ಲ. ಕರ್ನಾಟಕ ತೋರ್ತಪ್ಪನ ಚಿತ್ರ ಅಲ್ಲ, ಹೋಮಾಳ ಅಲ್ಲ. ಕನ್ನಡ ಬಳಸಿದ್ರೆ ಕನ್ನಡದಲ್ಲಿ ಇಲ್ಲಾರೋ ಇಂಗ್ಲೆಂಡಲ್ಲಿ ಬದುಕ್ರಿ, ಹೋಗಿ ಆಚೆಯಲ್ಲಿ ಬದುಕ್ರಿ, ಅಮೆರಿಕದಲ್ಲಿ ಬದುಕ್ರಿ, ಅಲ್ಲೆಲ್ಲ ಇಂಗ್ಲಿಷ್ ಆಕ್ಟರ್ ನಡೆಸ್ಕೋಬಹುದು. ಇಲ್ಲಿ ಕನ್ನಡವನ್ನ ಬಳಸಿ ವ್ಯಾಪಾರ ಮಾಡಂಗಿದ್ರೆ ಮಾಡಿ, ಇಲ್ಲಾಂದ್ರೆ ಕರ್ನಾಟಕ ಬಿಟ್ಬಿಡಿ ಅಂತ ಹೇಳಿ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದೀವಿ. ಎಲ್ಲರೂ ಪಾಲಿಸ್ರಿ, ಇಲ್ಲಾಂದ್ರೆ ನಿಮ್ಮ ಅಂಗಡಿ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ಆ ಬೋರ್ಡಿನ ಕಿತ್ತು ಕಾರ್ಯಕರ್ತರು ಸರ್ಕಾರದ ಆದೇಶ 65% ಕನ್ನಡ ಬಳಸಬೇಕು ಅಂತ ಹೇಳಿ